ఫ్రూట్ దట్స్ గుడ్ ఫర్ హెల్త్. సో దానికి అంత ఎక్కువ వేసినాను. ఇది అవకాడోది రెండో వెరైటీ. దిస్ ఈస్ కమింగ్ గుడ్ బట్ ఇట్ ఈస్ నాట్ గ్రోయింగ్ అప్. It's been almost a year now. Oh, okay. It's as it is. We have given enough manure, everything. ಬಟ್ ನನಗೆ ಗೊತ್ತಿದ್ದಂಗೆ ಹಿಂಗೆ ಓಪನ್ ಸನ್ನಿಗೆ ಇಡಬಾರ್ದು, ಅಟ್ಲೀಸ್ಟ್ ಹಿಂಗೆ ವೇಸ್ಟನ್ನು ಹಿಂಗೆ ಕಿತ್ಬಿಟ್ಟು ಇಲ್ಲಿರೋದು ಹಿಂಗೆ ಕಿತ್ಬಿಟ್ಟು ಹಂಗೆ ಮುಚ್ತಾರೆ. ಮಲ್ಚಿಂಗ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಈ ಕೋಳಿಗಳು ಫುಲ್ ಬಂದು ಇದು ಮಾಡಿಬಿಡುತ್ತೆ. ಓಕೆ. ಆಮೇಲೆ ನೀರು ಬಿಟ್ಟರೆ ಹೋಗಲ್ಲ, ನೀರು ಹೊಡ್ಕೊಂಡು ಹೋಗ್ಬಿಡುತ್ತೆ. ಓಕೆ. ಸೊ ವಿ ನೀಡ್ ಟು ಹ್ಯಾವ್ ಡ್ರಿಪ್ ಇರಿಗೇಷನ್ ಫಾರ್ ಅ ಪ್ರಾಪರ್ ಮಲ್ಚಿಂಗ್ ಟೆಕ್. ಓಕೆ. ಸೊ ಡ್ರಿಪ್ ಇರಿಗೇಷನ್ ಇದ್ದರೆ ಈಸಿಯಾಗಿ ಮಲ್ಚ್ ಮಾಡ್ಬೋದು. ಇವಾಗ ಏನಾಗುತ್ತೆ ಅಂದರೆ ದಿಸ್ ಇಸ್ ಲೈಕ್ ಗ್ರಾವಿಟೇಷನಲ್ ಇರಿಗೇಷನ್ ಅಂತಾರೆ. ಅಲ್ಲಿ ಪೈಪ್ ತೆಗಿತೀವಲ್ವಾ, ನೀರು ಹೋಗುತ್ತೆ. ಇಲ್ಲಿ ಮಲ್ಚ್ ಹಾಕಿದ್ರೆ ಹೊಡ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಗೊತ್ತಾಯ್ತು. ಅದೇ ಪ್ರಾಬ್ಲಮ್ ಇಲ್ಲೂ ಇರೋದು. ಆಮೇಲೆ ನೀರು ಹಾಕಿದ ತಕ್ಷಣ ದೀಸ್ ಹೆನ್ಸ್ ದೇ scrap it. Okay. And it doesn't stay over there. That's the problem. I have faced, ಇದು ಚೆರೀಸ್. Okay. ನಾರ್ಮಲ್ ಚೆರಿ ಬರುತ್ತಲ್ವಾ, ನಮ್ಮ ಕೇಕ್ ಮೇಲೆಲ್ಲ ಇಡ್ತಾರಲ್ಲ ಆ ಚೆರಿ ಇದು. ಆ್ಯಂಡ್ ಇಟ್ ಈಸ್ ಗ್ರೋಯಿಂಗ್ ಪ್ರಾಪರ್ಲಿ. ವೆನ್ ಐ ಬ್ರಾಡ್ ದಟ್ ಆಲ್ಸೋ ಇಟ್ ವಾಸ್ ಸ್ಮಾಲರ್ ದೆನ್ ದಿಸ್. ಸ್ಲೋಲಿ ಇಟ್ ಈಸ್ ಗ್ರೋಯಿಂಗ್. ಓಕೆ. ಚೆರಿ ರಾಘವ, ನೀನು ಫ್ರೇಮಲ್ಲಿ ಬರ್ತೀಯಾ? ಇವಾಗ ನೆಕ್ಸ್ಟ್ ನಾನು ವೀಡಿಯೋ ಮಾಡ್ತೀನಿ. ಬಾ. ಇದು ಬಂದು another cherry. Okay. But again it is not, slowly it is sprouting, but it is not properly, there is no growth. Again maybe because of the climatic condition. Okay. ಸೊ ನನ್ನ ವ್ಯೂವರ್ಸ್ಗೆ ಒಂದು ಸಣ್ಣ ಕಿರುಪರಿಚಯ. ಇವ್ರ ಹೆಸರು ಕರ್ಣ, ಫುಲ್ ಹೆಸರು ಕರುಣಾಕರನ್ ಆನಂದಂ. ಕ್ಷಮಿಸಿ. ಆನಂದನ್. ನಾ ಚಿಕ್ಕ ವಯಸ್ಸಿಂದನೂ ನಾವೆಲ್ಲ ಜೊತೆಲೇ ಇದ್ದಿದ್ದು. ನನಗೆ ಅಣ್ಣ ಥರ. ಅಣ್ಣನ ಮಾಮ. ಇವ್ರು ಇಂದ್ರನಗರಲ್ಲಿದ್ದರು, ನಾನು ಸುಂಕದಕಟ್ಟೆಯಲ್ಲಿದ್ದೆ. ಅಷ್ಟೇ, ಇಬ್ರು ಬೆಂಗಳೂರವರೇ. ಆದರೆ ಇಲ್ಲಿ ಸ್ವಂತ ಊರಲ್ಲಿ ಜಮೀನು ತಗೊಂಡು ಇವರು ಇವಾಗ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಟ್ರೈಂಗ್ ಟು ಡೂ ನ್ಯಾಚುರಲ್ ಫಾರ್ಮಿಂಗ್. ಸೊ ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಏನಂತಾರೆ, ಟ್ರೈ ಮಾಡೋದೇ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ತೀನಿ. ನೀವು ಟ್ರೈ ಮಾಡದೆ ಸುಮ್ಮನೆ ಯೂಟ್ಯೂಬ್ ನೋಡ್ಕೊಂಡು ಕೂತಿದ್ದೀರಾ, ಟೈಮ್ ವೇಸ್ಟ್ ಮಾಡಿಕೊಂಡು. ನಾನು ಅದೇ ಮಾಡ್ತಾ ಇದ್ದೆ ಇಷ್ಟು ದಿವಸ. ಓಕೆ. ಅಲ್ಲ, ಆಗಲ್ವಾ ಇಫ್ ಯು ಎಂಕ್ವೈರ್ ಮಾಡೋಕ್ಕಾಗುತ್ತೆ. ಸೊ ದೇರ್ ಆರ್ ಕಪಲ್ ಆಫ್ ಕ್ರಾಪ್ಸ್. ಒನ್ ಇಸ್ ಟರ್ಮರಿಕ್, ದ ಅದರ್ ಒನ್ ಇಸ್ ಜಿಂಜರ್. ಸೊ ದೀಸ್ ಆರ್ ಈ ನೆರಳೆಲ್ಲ ಹಾಕ್ಬೋದು. ಬಟ್ ಅಗೇನ್ ಪ್ರಾಬ್ಲಮ್ ಏನಂದರೆ ಪೀಪಲ್, ಲೇಬರ್. ಮೈ ಡ್ಯಾಡ್ ಆ್ಯಂಡ್ ಮಾಮ್ ದೇ ಕಾಂಟ್ ಡೂ. ಇಫ್ ವಿ ಕಾಲ್ ಲೇಬರ್, ನೋ ದೇ ಡೋಂಟ್ ಕಮ್ ರೆಗ್ಯುಲರ್ಲಿ. ಸೊ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಮನಿ, ಸೊ ವಿ ಆರ್ ಜಸ್ಟ್ ಕೀಪಿಂಗ್ ಕ್ವೈಟ್ ಫಾರ್ ನೌ. ಬಟ್ ದೇರ್ ಆರ್ ಲಾಟ್ ಆಫ್ ಪ್ಲಾನ್ಸ್. ಅಲ್ಲ, ಇಲ್ಲಿ ಮಧ್ಯದಲ್ಲಿ ಇದು ಪಾಂಡ್ ಫ್ರೂಟ್. we have. I'll show you. Okay. We have. And ಇನ್ನೊಂದು ಯಾವುದಪ್ಪ, ಪಪಾಯ ಎಲ್ಲ, ನುಗ್ಗೆ ಗಿಡ. We have the back. Okay. So can you see there the plants over there? It's small plants. Correct. Those are all orange. Okay. These two, no? Star fruit. You know the star fruit, no? Star fruit. Can you see here so these are all sweet lime. ಬತ್ತಕಾಯಿ ಅಂತಾರಲ್ಲ, ಸ್ವೀಟ್ ಲೈಮ್. ಅಲ್ಲೊಂದು 2 ಗಿಡ ಇದೆಯಲ್ಲ, ಅದು ಬಂದು ಮಾರ್ಕೆಟ್ ಲೆಮನ್. ಓಕೆ. ಮಾರ್ಕೆಟ್ ಲೆಮನ್ ಹಂಗಂದ್ರೆ ಇಟ್ ವಿಲ್ ಗಿವ್ ಮೋರ್ ಯೀಲ್ಡ್. ಲೈಕ್ ಒಂದು ಗಿಡಕ್ಕೆ ನಾಟಿ ಹೈಬ್ರಿಡ್. ಹಂಡ್ರೆಡ್ಸ್ ಆಫ್ ಫ್ರೂಟ್ಸ್. ನಾರ್ಮಲ್ ಲೆಮನ್ ಬಂದು ನಿನಗೆ ಒಂದು 50 ಕೊಡುತ್ತೆ ಅಂದರೆ ಇದರಲ್ಲಿ 500 ಕೊಡುತ್ತೆ. ಸೊ ಕಡಿಮೆ ಸಿಗುತ್ತೆ. ಗೊತ್ತಾಯ್ತು. ಯೀಲ್ಡ್ ಜಾಸ್ತಿ ಬರುತ್ತೆ. ಬಟ್ ನೀವು ಡೈರೆಕ್ಟ್ ಸ್ಟೆಮ್ಗೆ ನೀರು ಬಿಟ್ಕೊತಾ ಇದ್ದೀರಾ, ಸೈಡಿಗೆ ಬಿಡಬೇಕಿತ್ತು. ಸೊ ದ ಪ್ರಾಬ್ಲಮ್ ನೌ ಇಸ್ ದೇರ್ ಇಸ್ ನೋ ಪ್ರಾಪರ್ ಗೈಡೆನ್ಸ್ ಟು ಮೈ ಫಾದರ್. He is been doing with some labor help, whoever is able to get, he's able to do these circles around the tree. Usually ಸೈಡಿಗೆ ಹೋದ್ರೆ ರೂಟ್ಸ್ ತಗೊಳುತ್ತೆ, ಸಕ್ ಮಾಡ್ಕೊಳ್ಳುತ್ತೆ. ಇವ್ರು ಸ್ಟೆಮ್ಮಿಗೆ ಬಿಟ್ಬಿಟ್ರು. ಅವ್ರು ಹಂಗೆ ಬಿಡ್ತಾ ಇದ್ದಾರೆ. ಲೇಬರ್ ಪ್ರಾಬ್ಲಮ್. ಅವ್ರು ಹಿಂಗೆ ಮಾಡಬೇಕು. ಈ ಊರಲ್ಲಿ ಹೆಂಗಂದ್ರೆ ದೇ ಹ್ಯಾವ್ ಸರ್ಟನ್ ರೂಲ್ಸ್. ದೇ ಡೋಂಟ್ ಕಮ್ ಔಟ್ ಆಫ್ ದಟ್ ಸ್ಟಿಗ್ಮಾ. ದೇ ಇಫ್ ವಿ ಸೇ ಎನಿಥಿಂಗ್ ನ್ಯೂ, they don't accept it. So I'll show what I have done over there. Modern agriculture, they doesn't agree to it. So my way of agriculture is promoting a tree based agriculture instead of
Crop based. Agroforestry. Something like that. So actually I've named my farm as permaculture farm. Permanent agriculture. Permanent agriculture. I have planted silver oak. Okay. The 20 trees of silver oak. ಆ ಕಡೆ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ ಅಲ್ಲ? ಇಲ್ಲ. ಈ ಕಡೆ ಇವರು ಪೆಸ್ಟಿಸೈಡ್ಸ್ ಹೊಡಿತಾರಲ್ಲ, ಹಾ. ಅದನ್ನ ಸ್ಟಾಪ್ ಮಾಡೋದಕ್ಕೆ ವಿಂಡ್ ಅಂದರೆ ಆ ಥರದ ಬ್ಯಾರಿಯರ್ಸ್ ಬೇಕು. ಹಾಕಬೇಕು. ಏರಲ್ಲಿ ಬಂದ್ಬಿಡುತ್ತೆ. ಹೌದು. ಅದು ಬಿಟ್ಟರೆ ಆ ಕಡೆ ಇಲ್ಲ. ನೀರೆಲ್ಲ ಮಳೆ ನೀರು ಸೇವ್ಗೆ ಏನಿಲ್ಲ ಅಲ್ಲ? ಇಲ್ಲ, ಆ ಥರ ಏನು ಮಳೆನೇ ಬರಲ್ಲ ಅಲ್ಲ? ಅಷ್ಟೊಂದು ಬರಲ್ಲ. So we have a big like a bund over there. Okay. So whatever rain it's collecting here, it gets seeped in here. Okay. So it doesn't go out. Only once due to heavy rain, that bund was cut and it took out. Okay. But otherwise everything goes in here inside. ಎಕ್ಸಾಕ್ಟ್ ಬಸ್ಟ್ ಪ್ಲೇಸ್ ಯಾವುದು ಗೊತ್ತಾ? ಅಂದರೆ ನೀವು ಬಂಡ್ ಹಾಕಿದ್ಮೇಲೆ ಫುಲ್ಲು ಚಾನಲ್ ಆಗಿ ಒಂದು ಕಡೆ ಬಸ್ಟ್ ಆಗಿರುತ್ತೆ. ಅದೇನಾಗಾದ್ರೆ ಮ್ಯಾಕ್ಸಿಮಮ್ ಫೋರ್ಸ್ ಅಲ್ಲೇ ಬರುತ್ತೆ. ಓಕೆ. So they had built a pond before we brought this land. No, Okay. they had a small pond. Okay. Actually, the government had developed like if you show a pond, we'll give you 5,000. Okay. So they built a pond over there. Okay. So they took it out. I mean, after we brought it, we closed it out because it is not the correct place. Okay. So